ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಲತಾ ರಘು ವ್ಲಾಗ್ಸ್ ಇನ್ ಕನ್ನಡ ಚಾನಲ್. ನಾವಿವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೊರಗಡೆ ಹೊರಟಿದ್ದೀವಿ. ಬನ್ನಿ ಏನೇನು ತಿಂತೀವಿ, ಎಲ್ಲೆಲ್ಲಿ ಹೋಗ್ತೀವಿ ಅಂತ ನೋಡೋಣ. ಫಸ್ಟು ನಾವು ತುಮಕೂರು ಯೂನಿವರ್ಸಿಟಿ ಆಪೋಸಿಟಲ್ಲಿ ಇರೋವಂಥ ಕೇಕ್ ಪ್ಯಾಲೇಸಿಗೆ ಬಂದಿದ್ದೀವಿ. ಇಲ್ಲಿ ನನ್ನ ಸನ್ನು ಚಾಕ್ಲೇಟ್ ಫ್ಲೇವರಿನ ತೊಗೊಂಡಿದ್ದಾನೆ, ನನ್ನ ಡಾಟರು ರೈನ್ಬೋ ಫ್ಲೇವರಿನ ತೊಗೊಂಡಿದ್ದಾಳೆ, ನಾನು ಇದನ್ನು ತೊಗೊಂಡಿದ್ದೀನಿ. ಇದ್ರ ಹೆಸರು ಸಮಥಿಂಗ್ ಹನಿ ಸಮಥಿಂಗ್ ಏನೋ ಇತ್ತು, ನಾನು ಮರ್ತ್ಬಿಟ್ಟಿದ್ದೀನಿ. ನಮ್ಮ ಹಸ್ಬೆಂಡು ಫ್ರೂಟ್ಸ್ದು ಕೋಲ್ಡ್ ಕೇಕ್ ತಗೊಂಡಿದ್ದಾರೆ. ಇಲ್ಲೆಲ್ಲ ಥರದ್ದು ಕೇಕ್ ಸಿಗುತ್ತೆ, ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ಅಲ್ಲಿಂದ ಶಿವಕುಮಾರ ಸ್ವಾಮೀಜಿ ಸರ್ಕಲಿಂದ ನೀವು ರೈಟ್ ತೊಗೊಂಡ್ರೆ ಮುಂದೆ ಫ್ರೂಟ್ ಸ್ಟ್ರೀಟ್ ಸಿಗುತ್ತೆ. ಅಲ್ಲಿ ನಾವು ಚಾಟ್ಸ್ ತಿಂದ್ಕೊಂಡು ತಿನ್ನೋಣ ಅಂತ ಬಂದಿದ್ದೀವಿ. ನಾನು ಸೇವ್ ಪುರಿ ತೊಗೊಂಡೆ. ಸೇವ್ ಪುರಿ ನನ್ನ ಆಲ್ ಟೈಮ್ ಫೇವ್ರೆಟು. ನನ್ನ ಮಗ ಮಸಾಲೆ ಪುರಿ ತಗೊಂಡಿದ್ದಾನೆ. ಆಮೇಲೆ ನನ್ನ ಹಸ್ಬೆಂಡು ಏನು ತಗೊಂಡ್ರು, ಅವರು ಇದು ಫ್ಲೋಟಿಂಗ್ ಪಾನಿಪುರಿ ತಗೊಂಡ್ರು. ಮತ್ತು ಒಂದು ಎಕ್ಸ್ಟ್ರಾ ಪೈನಾಪಲ್ ಮಸಾಲ ಅಂತ ಅದು ತೊಗೊಂಡ್ರು. ಅಬೆ ವಡೆ ತಿಂದರು. ನನ್ನ ಮಗಳು ಮಸಾಲೆ ದೋಸೆ ತಿಂದಳು. ಇದು ಪೈನಾಪಲ್ ಮಸಾಲ ಅಂತ ಚೆನ್ನಾಗಿತ್ತು. ಅಲ್ಲಿಂದ ಆದಮೇಲೆ ನೆಕ್ಸ್ಟ್ ನಾವು ಎಸ್ ಮಾಲಿಗೆ ಬಂದಿದ್ದೀವಿ. ಎಸ್ ಮಾಲಲ್ಲಿ ಗೇಮ್ ಝೋನಿಗೆ ಬಂದಿದ್ದೀವಿ. ಗೇಮ್ ಝೋನಲ್ಲಿ ಗೇಮ್ಸ್ ಎಲ್ಲ ಆಡಬೇಕು ಅಂತ ನೋಡಿ ಕಾರ್ಡ್ಸ್ ಮಾಡಿಸಿದ್ದೀವಿ. ಈ ಕಾರ್ಡ್ಸು ನಿಮಗೆ ಇಷ್ಟಿಷ್ಟು ಪ್ರೈಸಿಂದು ಅಂತ ಇರುತ್ತೆ. ನಾವು 600 ರುಪೀಸ್ಗೆ 600 ಅಂತ ಪೂರ್ತಿ ಪಾಯಿಂಟ್ಸ್ ಬರೋದಿತ್ತು, ಅದನ್ನು ಸೆಲೆಕ್ಟ್ ಮಾಡಿದ್ದೀವಿ. ನನ್ನ ಮಗಳು ಇಲ್ಲಿ ನೋಡಿ ಇದು ಗೇಮು ಬೈಕಿಂದ ಆಡ್ತಾ ಇದ್ದಾಳೆ. ಒಂದೊಂದು ಗೇಮ್ಗೆ ಇಷ್ಟಿಷ್ಟು ಅಂತ ಪಾಯಿಂಟ್ಸ್ ಕಟ್ಟಾಗುತ್ತೆ. ಅದೆಲ್ಲ ಪಾಯಿಂಟ್ಸ್ ಕಟ್ಟಾದಮೇಲೆ ನಾವು ಮತ್ತೆ ರೀಚಾರ್ಜ್ ಮಾಡ್ಕೊಬೋದು ಅದನ್ನು. ಇದು 1 ಇಯರ್ವರೆಗೂ ವ್ಯಾಲಿಡಿಟಿ ಇರುತ್ತೆ. 1 ಇಯರ್ವರೆಗೂ ನೀವು ಹೋಗಿ ಎಷ್ಟು ಸತಿ ಬೇಕಾದರೂ ಆಡ್ಬೋದು. ಆದರೆ ಪಾಯಿಂಟ್ಸ್ ಕಟ್ಟಾಗ್ತಿರುತ್ತಲ್ಲ, ನಾವು ಮತ್ತೆ ರೀಚಾರ್ಜ್ ಮಾಡಿಸ್ಕೊತಾ ಇರಬೇಕು. ಈಗ ಚಂದು ಕಾರ್ದು ವಿಡಿಯೋ ಗೇಮ್ ಆಡ್ತಾ ಇದ್ದಾನೆ. ಅವನಿಗೆ ನಮ್ಮ ಮನೆಯವ್ರ ಥರ ಕಾರು ಅಂದರೆ ಸಖತ್ ಕ್ರೇಜ್. ಎಷ್ಟು ಕಾರ್ ಇದ್ರೂ ಸಾಕಾಗಲ್ಲ ಅವನಿಗೆ. ಶಾರ್ಟ್ಸ್ ಮಾಡಿ ಹಾಕಿದ್ದೀನಿ ನೋಡಿ ಅವನ ಹತ್ರ ಟಾಯ್ಸ್ ಕಾರ್ ಎಷ್ಟಿದೆ ಅಂತ. ಚೆಕ್ ಮಾಡಿ ನನ್ನ ಚಾನಲ್ನ, ಅಲ್ಲಿ ಸಿಗುತ್ತೆ. ಇಲ್ಲಿ ಇಬ್ಬರೂ ಬೈಕಿನ ವಿಡಿಯೋ ಗೇಮ್ ಆಡ್ತಾ ಇದ್ದಾರೆ.
ನೆಕ್ಸ್ಟು ನನ್ನ ಹಸ್ಬೆಂಡು ಮತ್ತು ನನ್ನ ಸನ್ ಇಬ್ಬರೂ ಝೋಂಬಿ ಆಟ ಆಗ್ತು ವಿಡಿಯೋ ಗೇಮ್ ಆಡ್ತಾಯಿದ್ದಾರೆ. ಇದರಲ್ಲಿ ನನ್ನ ಹಸ್ಬೆಂಡ್ ವಿನ್ ಆದರು. ನೆಕ್ಸ್ಟ್ ಅದಾದಮೇಲೆ ಡ್ಯಾಶಿಂಗ್ ಕಾರ್ ಆಡ್ತಾಯಿದ್ದಾರೆ. ದೊಡ್ಡೋರು ಸಹ ಆಡ್ಬೋದು, ಇದೇನು ಮಕ್ಕಳೇ ಆಡಬೇಕು ಅಂತ ಏನಿಲ್ಲ. ಡ್ಯಾಶಿಂಗ್ ಕಾರ್ ಆದಮೇಲೆ ನನ್ನ ಮಗಳು ನೋಡಿ ಇದಾಡ್ತಿದ್ದಾಳೆ. ಇದರಲ್ಲಿ ಒಂದು ನಿಮಿಷ ನಿಮಗೆ ಟೈಮ್ ಕೊಡ್ತಾರೆ. ನೀವು ಎಷ್ಟು ಬಾಲ್ ಹಾಕ್ತೀರೋ ಅದ್ರ ಮೇಲೆ ಟಿಕೆಟ್ ಬೋನಸ್ ಅಂತ ಬರುತ್ತೆ. ಆ ಬೋನಸ್ ಟಿಕೆಟ್ನೆಲ್ಲ ನೀವು ಕಲೆಕ್ಟ್ ಮಾಡಿ ಅಲ್ಲಿ ಕೌಂಟ್ರಲ್ಲಿ ಕೊಟ್ಟರೆ ಅವರು ಇಷ್ಟು ಪಾಯಿಂಟ್ಸ್ ಆಗೈತೆ ಅಂತ ಹೇಳ್ತಾರೆ. ಅಷ್ಟು ಇದಕ್ಕೆ ನಿಮಗೆ ಏನು ತೊಗೊಬೋದು ಅದರಲ್ಲಿ ಅಂತ ಅಲ್ಲೇ ಡಿಸ್ಪ್ಲೇ ಇರುತ್ತೆ. ನೀವೇನು ಬೇಕಾದರೂ ತೊಗೊಂಡು ಸೆಲೆಕ್ಟ್ ಮಾಡ್ಕೊಂಡು ತೊಗೊಬೋದು. ಈ ಗೇಮಲ್ಲೂ ಅಷ್ಟೇ ಇದನ್ನು ಆಡಿ ಇದು ಎಲ್ಲಿಗೆ ಯಾವ ನಂಬರಿಗೆ ನಿಂತ್ಕೊಳುತ್ತೋ ಆ ನಂಬರ್ದು ಟಿಕೆಟ್ಸು ನಮಗೆ ಸಿಗುತ್ತೆ, ಅಷ್ಟು ಟಿಕೆಟ್ಸು. ನೆಕ್ಸ್ಟು ಇದು ಅಷ್ಟೇ, ಇದು ಟಿಕೆಟ್ಸ್ ಸಿಗುತ್ತೆ ಬೋನಸ್ ನಿಮಗೆ. ಇದರಲ್ಲಿ ಎಬೋವ್ 60 ಮೇಲೆ ಮಾಡಿದ್ರೆ ನಿಮಗೆ ಏನು ಜಂಪ್ಸ್ ಸಿಗುತ್ತೆ. ನನ್ನ ಮಗಳಿಗೆ ಸಿಗಲಿಲ್ಲ, ನನ್ನ ಸನ್ನಿಗೆ ಸಿಕ್ತು ನೋಡಿ. ಇದು ನೆಕ್ಸ್ಟು ನಮಗೆ ಟಿಕೆಟ್ ಸಿಗುತ್ತಲ್ಲ, ಆ ಮಿಷನ್ ಒಳಗೆ ಹಾಕಿದ್ರೆ ಎಷ್ಟು ಅಂತ ಕೌಂಟ್ ಮಾಡಿ ಕಾರ್ಡ್ಗೆ ಎಂಟ್ರಿ ಆಗಿರುತ್ತೆ. ಆ ಕಾರ್ಡ್ನ ಇಲ್ಲಿ ಕೌಂಟ್ರಲ್ಲಿ ಕೊಟ್ಟರೆ ಅವರು ಗಿಫ್ಟ್ನ ಕೊಡ್ತಾರೆ. ಟೋಟಲ್ ನಮ್ಮದು 173 ಸಮಥಿಂಗ್ ಆಗಿತ್ತು. ಅದಕ್ಕೇನು ಬಂತು ಅಂತ ನೋಡ್ತೀರಾ? ನೋಡಿ. ನೋಡಿ, ಇದೇ ನಮಗೆ ಸಿಕ್ಕಿದ್ದು. ಒಂದು ಎರೇಸರು, ಒಂದು ಹ್ಯಾಮರ್, ಪೆನ್ನು. ನೆಕ್ಸ್ಟ್ ನಾನು ಡಿಮಾರ್ಟ್ಗೆ ಹೋಗಿದ್ದೆ, ಅಲ್ಲಿ ಏನೇನು ತೊಗೊಂಬಂದೆ ಅಂತ ತೋರಿಸ್ತೀನಿ ನೋಡಿ. ನಮಸ್ತೆ, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಬನ್ನಿ, ನೆನ್ನೆ ನಾನು ಶಾಪಿಂಗ್ ಹೋಗಿದ್ನಲ್ಲ ಹೊರಗಡೆ, ಅವಾಗ ಏನೇನು ಶಾಪ್ ಮಾಡ್ಕೊಂಬಂದೆ ಅಂತ ತೋರಿಸ್ತೀನಿ. ನಾನು ಡಿಮಾರ್ಟ್ಗೆ ಮತ್ತು ಜೂನಿಯರ್ ಟ್ರೆಂಡ್ಸ್ಗೆ ಎಸ್ ಮಾಲಲ್ಲಿ ಹೋಗಿದ್ದೆ. ನಾನು ಅದು ಕ್ಲಿಪ್ಪಿಂಗ್ಸ್ ತೊಗೊಳೋದು ಮರ್ತ್ಬಿಟ್ಟಿದ್ದೀನಿ. ಏನೇನು ಶಾಪ್ ಮಾಡ್ಕೊಂಬಂದಿದ್ದೀನಿ ಅಂತ ತೋರಿಸ್ತೀನಿ, ಬನ್ನಿ. ಮೊದಲನೇದಾಗಿ ನೋಡಿ, ಈ ಮ್ಯಾಟ್. ಇದೊಂದು ಮ್ಯಾಟು. ನೆಕ್ಸ್ಟು ಇದೊಂದು ಮ್ಯಾಟ್. ಇದು ನೋಡಿ, ಈ ಥರ ಇದೆ ಶೇಪು, ಹಾಫ್ ಮೂನ್ ಥರ ಶೇಪ್ ಕಾಣಿಸ್ತಾ ಇದೆಯಾ? ಹಾಫ್ ಮೂನ್ ಶೇಪ್ ಇದೆ ಇದು ಮ್ಯಾಟು. ಈ ಥರದ್ದು ನನ್ನ ಹತ್ರ ಫಸ್ಟೇ ಒಂದಿತ್ತು, ಅದು ಇನ್ನೊಂದು ಇಷ್ಟ ಆಗಿತ್ತು, ಅದಕ್ಕೆ ತೊಗೊಂಬಂದೆ. ನೋಡಿ, ಇದು ಪ್ರೈಸ್ 199 ರುಪೀಸ್. ಇದ್ರ ಪ್ರೈಸ್ ಬಂದು ಸೇಮ್ 199.
ಇನ್ನೊಂದು ಮ್ಯಾಟು ಬಂದು ನೋಡಿ, ಇದು ಈ ಮ್ಯಾಟ್ ಬಂದು 129 ರುಪೀಸ್. ನೆಕ್ಸ್ಟ್ ಈ ಬ್ಯಾಗ್ ತೊಗೊಂಬಂದಿದ್ದೀನಿ ನೋಡಿ, ಹ್ಯಾಂಡ್ ಬ್ಯಾಗ್, ವೈಟ್ ಕಲರ್. ಅಂದರೆ ವೈಟ್ ಕಲರ್ ಪೂರ್ತಿ ವೈಟ್ ಇಲ್ಲ, ಇದು ಕ್ರೀಮಿಶ್ ವೈಟ್ ಕಲರಲ್ಲಿ ಬರುತ್ತೆ. ಇದು ಬಾದಾಮ್ ಕಲರ್ ಇದೆ. ಇದ್ರ ಪ್ರೈಸ್ ಬಂದು 649 ರುಪೀಸ್. ನಮ್ಮ ಮನೆಯವರು ಇದು ಇರಲಿ ತಗೋ ಅಂತ ಹೇಳ್ಬಿಟ್ಟು ಇದನ್ನು ಸೆಲೆಕ್ಟ್ ಮಾಡಿ ಕೊಡಿಸಿದ್ದಾರೆ. ನೆಕ್ಸ್ಟ್ ಬಂದು ಚಿಕ್ಕ ಚಿಕ್ಕ ಫ್ಲವರ್ ಪಾಟ್, ಸೆರಾಮಿಕ್ ಸ್ಟೋನ್ ಪಾಟ್ ಅಂತೆ. ಬೋನ್ಸಾಯಿ ಟ್ರೀ ಇರುತ್ತಲ್ಲ ಆ ಥರದ್ದು ನೋಡಿ, ಇಲ್ಲಿ ಒರಿಜಿನಲ್ ಇದೆ. ಇದು ಆರ್ಟಿಫಿಷಿಯಲ್. ಇದು ಒಂದಕ್ಕೆ 69 ರುಪೀಸ್. ಈ ಥರದ್ದು 4 ತೊಗೊಂಬಂದಿದ್ದೀವಿ. 2 ಸೇಮ್ ಇದು ಪೇರ್ ಆಗಿ ತೊಗೊಂಬಂದಿದ್ದೀವಿ. ಇನ್ನೆರಡು ಸೇಮ್ ಬೇರೆ ಡಿಸೈನಲ್ಲಿ ತೊಗೊಂಬಂದಿದ್ದೀವಿ. ಸೇಮ್ ಎಲ್ಲನೂ 69. ಇದು ಪೀಲ್ ಮಾಡೋದು ವೆಜಿಟೇಬಲ್ಸ್ ಪೀಲರ್. ಇದು ಈ ಥರದ್ದಿತ್ತು ನನ್ನ ಹತ್ರ, ಜಿಗ್ಜಾಗ್ ಶೇಪಿಂದು. ಅದು ಕ್ಲೀನ್ ಮಾಡೋಕ್ಕೆ ನನಗೆ ಕಷ್ಟ ಆಗ್ತಿತ್ತು, ಕೈಯೆಲ್ಲ ಕಟ್ಟಾಗ್ತಿತ್ತು. ಅದಕ್ಕೆ ಈ ಥರದ್ದು ಒಂದು ಪ್ಲೈನ್ ಇರೋದು ತೊಗೊಂಬಂದೆ. ನೂಡಲ್ಸ್ ತಿನ್ಬೇಕು ಅನಿಸ್ತಿತ್ತು, ನೂಡಲ್ಸ್ ತೊಗೊಂಬಂದಿದ್ದೀನಿ. ಹ್ಯಾಂಡ್ ಟವಲ್ಸ್ ನೋಡಿ, ಬಾಟಲ್. ಇದ್ರ ಪ್ರೈಸ್ ಬಂದು 199. ಈ ಥರದ್ದು ನೆಕ್ಸ್ಟ್ ಇದು ಚಿಕ್ಕದು ಚೌಟು ತೊಗೊಂಬಂದಿದ್ದೀನಿ. ಇದು MRP 170, ಡಿಸ್ಕೌಂಟ್ ಪ್ರೈಸು 119. ನೆಕ್ಸ್ಟ್ ಇದು ಅನ್ನದಕಾಯಿ, ಇದ್ರ ಪ್ರೈಸ್ ಬಂದು 69 ರುಪೀಸ್. ನೆಕ್ಸ್ಟು ನೋಡಿ, ಇದು ಏನು ಹೇಳ್ತಾರೆ, ಇದು ಹಾಲು ಕಾಯಿಸೋ ತಪ್ಪಲೆ ಆ ಥರದ್ದು ಸೆಟ್ ಆಫ್ 3. ಇದು ಹೆಣ್ಮಕ್ಳಿಗೆ ಅದೇ ಥರ ಅಲ್ವಾ, ಯಾವಾಗಲೂ ಯಾವುದಾದ್ರೂ ಹೊಸದು ನೋಡಿದ್ರೆ ಅದು ಬೇಕು, ಇದು ಬೇಕು, ಅದು ಬೇಕು ಅಂತ ತೊಗೊತೀವಲ್ಲ, ಅದೇ ಥರ ನಾನು ಸೇಮ್. ಇದ್ರ ಪ್ರೈಸ್ ಬಂದು 6 MRP ಬಂದು 369, ಡಿಸ್ಕೌಂಟ್ ಪ್ರೈಸ್ ಬಂದು 199. ಸೆಟ್ ಆಫ್ 3 ಇದು. ನೆಕ್ಸ್ಟು ಇದು ಗ್ಲಾಸಿನ ಬೌಲು ನೋಡಿ, ಇದು ಬೌಲ್. ಇದ್ರ ಪ್ರೈಸ್ ಬಂದು 149 ರುಪೀಸ್. ಈ ಥರದ್ದು ಸೇಮ್ ನನ್ನ ಹತ್ರ ಇತ್ತು, ಇನ್ನೊಂದಿರಲಿ ಅಂತೇಳಿ ತೊಗೊಂಬಂದೆ. ನೋಡಿ, ಇಲ್ಲಿ ಚಾಕ್ಲೇಟ್ಸ್ ಇಟ್ಟಿದ್ದೀನಿ ಇಲ್ಲಿ ಟೀಪಾಯ್ ಮೇಲೆ. ಇದು ಸ್ವಲ್ಪ ದೊಡ್ಡದು, ಯಾಕಂದರೆ ಸ್ವಲ್ಪ ಚಿಕ್ಕದು. ನೆಕ್ಸ್ಟು ಅಲ್ಲಿಂದ ನಾವು ಡಿಮಾರ್ಟ್ ಶಾಪಿಂಗ್ ಆದಮೇಲೆ ಕಿಡ್ಸ್ ಜೂನಿಯರ್ ಇದೆಯಲ್ಲ, ಜೂನಿಯರ್ ಟ್ರೆಂಡ್ಸ್, ಅಲ್ಲಿಂದ ಈ ಟಾಪ್ ತೊಗೊಂಬಂದಿದ್ದೀನಿ ನೋಡಿ. ಇದ್ರ ಪ್ರೈಸ್ ಬಂದು 699 ರುಪೀಸ್. ಇದು ಏನಾಯಿತು ಗೊತ್ತಾ, ಸೈಜು ನಾನು ಚೆಕ್ ಮಾಡಲಿಲ್ಲ. 9 to 10 ಇಯರ್ಸ್ ತೊಗೊಂಬಂದಿದ್ದೀನಿ. 9 to 10 ಇಯರ್ಸೇ. ಇವಾಗ ಅವಳಿಗೆ ಅಷ್ಟೇ ಇಯರ್ಸ್ ಆದರೆ ಒಂದು ಸೈಜ್ ಎಕ್ಸ್ಟ್ರಾ ತೊಗೊಬೇಕಾಗಿತ್ತು, ಮರ್ತುಬಿಟ್ಟು ಸುಮ್ಮನೆ ಬಂದುಬಿಟ್ಟೆ. ಪಾರ್ಕಿಂಗಿಗೆ ಬಂದಾಗ ನೆನಪಾಯ್ತು ಇದಾಗಲ್ಲ ಅಂತ. ಮತ್ತೆ ರಿಟರ್ನ್ ಹೋದರೆ ಸೈಜ್ ಎಕ್ಸ್ಚೇಂಜ್ ಮಾಡಿಕೊಡಿ ಅಂತ ಇಲ್ವಂತೆ.
24 ಅವರ್ಸ್ ಬಿಟ್ಟು ಬರಬೇಕಂತೆ ಎಕ್ಸ್ಚೇಂಜ್ ಮಾಡೋಕ್ಕೆ. ನೋಡಿ ಫ್ರೆಂಡ್ಸ್, ನಮ್ಮ ದುಡ್ಡು ಕೊಟ್ಟು ನಾವೇ ವೆಯ್ಟ್ ಮಾಡಬೇಕು. ಜಸ್ಟ್ 5 ಮಿನಿಟ್ಸ್ ಬ್ಯಾಕ್ ಅಷ್ಟೇ ಬಿಲ್ ಹಾಕ್ಸಿದ್ದು, ವಾಪಸ್ಸು ಕಳಿಸಿದ್ರು. ಈಗ ಮತ್ತೆ ಹೋಗಬೇಕು ಇವತ್ತು. ನಮ್ಮ ಮನೆಯವರು ಬೈತಾಯಿದ್ರು ನನ್ನ, ಒಂದು ಸತಿ ಚೆಕ್ ಮಾಡ್ಕೊಂಡು ತೊಗೊಳ ತಾನೇ ನೀನು ಅಂತ. ನೀವು ಯಾರು ಆ ಥರ ಮಾಡ್ಕೋಬೇಡಿ ಫ್ರೆಂಡ್ಸ್. ಓಕೆ, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.